ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮ ಜೀವಿತದಲ್ಲಿರುವಂತಹ ಅಹಂಕಾರವನ್ನು, ಗರ್ವವನ್ನು, ನಾನು ಎಂಬ ಮನೋಭಾವನೆಯನ್ನು ಬಿಟ್ಟು ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಇಂದು ಅನೇಕರು ತಮ್ಮ ಜೀವಿತದಲ್ಲಿ ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದಾರೆ. ನಾನು ಎಂಬ ಮನೋಭಾವನೆಯಿಂದ ಎಷ್ಟೋ ಸಂಬಂಧಗಳನ್ನು ಕಳೆದುಕೊಂಡಿದ್ದಾರೆ. ಹಾಗೂ ಅಹಂಕಾರ ಮನೋಭಾವದಿಂದ, ಗರ್ವದಿಂದ ನನ್ನಿಂದ ಎಲ್ಲವೂ ಸಾಧ್ಯವಾಗ್ತಿದೆ, ನನ್ನಿಂದ ಎಲ್ಲವೂ ಆಗ್ತಾ ಇದೆ, ನನಗೆ ಯಾರೂ ಬೇಡ ಎಂಬ ಅಹಂಕಾರದಿಂದ, ಹಾಗೂ ಎಷ್ಟೋ ಸಲ ತಮ್ಮ ಹಣದ ಮೇಲೆ, ತಮ್ಮ ಆಸ್ತಿಯ ಮೇಲೆ, ತಮ್ಮ ಸೌಂದರ್ಯಗಳ ಮೇಲೆ ಆಧಾರವಾಗಿ ನಾನು ಎಂಬುದನ್ನು ಜೀವಿತದಲ್ಲಿ ಇಟ್ಟುಕೊಂಡು ದೇವರ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೆ ಅಹಂಕಾರಿಗಳಾಗಿ ನಡೆದುಕೊಳ್ತಾರೆ. ಗುರು ಹಿರಿಯರ ಮುಂದೆ ತಗ್ಗಿಸಿಕೊಳ್ಳದೆ ತಮ್ಮ ಅಹಂಭಾವದಿಂದ ನಡೆದುಕೊಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮ ಅಹಂಕಾರ, ನಮ್ಮ ಗರ್ವಗಳನ್ನು ಬಿಟ್ಟು ನಾವು ದೇವರ ಮುಂದೆಯೂ ಮತ್ತು ಮನುಷ್ಯರ ಮುಂದೆಯೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕೆಂದು ಇಂದಿನ ಸಂದೇಶ ಭಾಗವಾಗಿದೆ. ದಯಮಾಡಿ ಪ್ರತಿಯೊಬ್ಬರೂ ಸ್ಕಿಪ್ ಮಾಡದೆ ನೋಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೆ ಅನೇಕರಿಗೆ ನೀವು ಶೇರ್ ಮಾಡಿ. ಮತ್ತು ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಏಸಪ್ಪ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀನು ಮಾತನಾಡು. ನಿನ್ನ ವಾಕ್ಯಗಳನ್ನು ಕೇಳಿ ಇವರೊಬ್ಬೊಬ್ಬರ ಜೀವಿತವನ್ನು ನೀನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಹೌದು ದೇವರೇ, ಈ ವಾಕ್ಯವನ್ನು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಅವರ ಆತ್ಮಿಕ ಕಣ್ಣುಗಳನ್ನು, ಅವರ ಹೃದಯಗಳು ತೆರೆಯಲ್ಪಡಲಿ. ಅವರ ಮೊಂಡಾದ ಪಶ್ಚಾತ್ತಾಪವಿಲ್ಲದ ಹೃದಯಗಳಲ್ಲಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆಯೇ, ಆಮೇನ್. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಭಂಗಕ್ಕೆ ಮೊದಲು ಗರ್ವವು ಅನೇಕರನ್ನ ಕೆಳಗಡೆ ಬೀಳಿಸುವಂಥದ್ದಾಗಿದೆ. ಇಂದು ಭಂಗಕ್ಕೆ ಮೊದಲು ಅಂದರೆ ಈ ಗರ್ವ ಇದೆಯಲ್ಲ, ಈ ಗರ್ವವು ಅನೇಕ ವ್ಯಕ್ತಿಗಳನ್ನು ಇಂದು ಕೆಳಗೆ ಬೀಳಿಸಿದೆ. ನೀವು ಎಷ್ಟೋ ಮಹಾನ್ ವ್ಯಕ್ತಿಗಳನ್ನು ನೋಡಿರ್ಬೋದು. ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ನೆಬೂಕದ್ನೆಚ್ಚರನು ತನ್ನ ಸ್ಥಾನದಿಂದ ಕೆಳಗಿಳಿಸಲ್ಪಟ್ಟ ಕಾರಣ ಏನಂದರೆ ಅವನಲ್ಲಿದ್ದಂತಹ ಗರ್ವ. ಇಂದು ನಮ್ಮ ಜೀವಿತದಲ್ಲಿ ನಾವು ಗರ್ವ ಉಳ್ಳವರಾಗಿ ಜೀವಿಸ್ತಾ ಇರುವುದಾದರೆ, ನಮಗಿರುವ ಸ್ಥಾನ, ನಮಗಿರುವ ಗೌರವ, ನಮಗಿರುವಂತಹ ಒಂದು ಒಳ್ಳೆಯ ಪ್ರೀತಿ ಆಗಿರ್ಬೋದು, ಎಲ್ಲದರಿಂದ ನಾವು ಕೆಳಗಿಳಿಸಲ್ಪಡ್ತೇವೆ. ಎಚ್ಚರವಾಗಿರ್ರಿ. ಇಂದು ಎಷ್ಟೋ ಯವನಸ್ಥರು ಇದೇ ರೀತಿಯಾದ ಗರ್ವದಲ್ಲಿ ಜೀವಿಸ್ತಾ ಇದ್ದಾರೆ. ನನಗೆ ಹೆಚ್ಚಾದ ಜ್ಞಾನವಿದೆ, ನನಗೆ ಹೆಚ್ಚಾದಂತಹ ಸೌಂದರ್ಯವಿದೆ, ನನಗೆ ಹೆಚ್ಚಾದ ಶಕ್ತಿ ಇದೆ ಅಂತ ಹೀಗೆ ತಮ್ಮಲ್ಲಿ ತಾವು ಹೆಚ್ಚಳ ಪಡ್ತಾರೆ. ಸಂಸೋನನು ಸಹ ತನಗೆ ಯೌವನವಿದೆ ಎಂದು ಹೇಳಿ, ತನಗೊಂದು ಹುಡುಗಿ ಇಷ್ಟ ಆಗ್ತದೆ ಅಂತ ಹೇಳಿ ತಂದೆ ತಾಯಿಗಳ ಬಳಿ ಬಂದು ಹೇಳ್ತಾನೆ. ಆದರೆ ತಂದೆ ತಾಯಿಗಳು ಬೇಡ ಎಂದು ಹೇಳಿದಾಗಿಯೂ ಸಹ ತಾನು ಒಬ್ಬ ಯವನಸ್ಥನೆಂಬ ಗರ್ವದಿಂದ ಅವನು ಏನು ಮಾಡ್ತಾನೆ, ತನಗೆ ಇಷ್ಟ ಬಂದಿದ್ದನ್ನು ಪಡೆದುಕೊಳ್ಳಬೇಕೆಂದು ಅವನು ಹೋಗಿ ಆ ಫಿಲಿಷ್ಟಿಯರ ಹೆಣ್ಣು ಮಗಳನ್ನು ಮದುವೆ ಆಗಲಿಕ್ಕೆ ಹೋಗ್ತಾನೆ. ಇವತ್ತು ಎಷ್ಟೋ ಯವನಸ್ಥರು ಹೀಗೆ ಮಾಡ್ತಾರೆ. ನಮಗೆ ಶಕ್ತಿ ಇದೆ, ನಮಗೆ ಸಾಮರ್ಥ್ಯ ಇದೆ, ನಮಗೆ ಹಣ ಇದೆ, ನಮಗೆ ವಿದ್ಯಾಭ್ಯಾಸ ಇದೆ ಅಂತ ತಂದೆ ತಾಯಿಗಳನ್ನು ತಿರಸ್ಕರಿಸಿ, ತಂದೆ ತಾಯಿಗಳ ಮಾತಿಗೆ ಅವಿಧೇಯತೆಯನ್ನು ತೋರಿಸಿ ತಮಗೆ ಇಷ್ಟ ಬಂದಂಥ ದಾರಿಯನ್ನು ಆರಿಸಿಕೊಳ್ತಾರೆ. ಇಲ್ಲಿ ವಾಕ್ಯದಲ್ಲಿ ಉಬ್ಬಿನಿಂದ ದೊಬ್ಬು ಎಂದು ಹೇಳುವುದನ್ನು ನಾವು ಗಮನಿಸುವುದಾದರೆ, ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ಅಬ್ರಹಾಮನ ದಾಸಿಯಾದ ಆಗರಳು ತಾನು ಗರ್ಭವತಿಯಾದಾಗ ತನ್ನ ಯಜಮಾನಿಯಾದ ಸಾರಳನ್ನೇ ಉದಾಸೀನ ಮಾಡ್ತಾಳೆ. ಇವತ್ತು ಎಷ್ಟೋ ಜನರು ಹೇಗಿರ್ತಾರೆ ಅಂದರೆ, ತಮಗೆ ಸ್ವಲ್ಪ ಸ್ಥಾನಗಳು, ಸ್ವಲ್ಪ ಮಾನಗಳು, ಒಂದು ಒಳ್ಳೆಯ ಕೆಲಸ ಸಿಗುವುದಾದರೆ ಅಥವಾ ಒಂದು ಸ್ವಲ್ಪ ಐಶ್ವರ್ಯ ಬರುವುದಾದರೆ ಕೆಲವರನ್ನ ಉದಾಸೀನತೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಸ್ತ್ರೀಯರಲ್ಲಿ ನಾವು ಇದನ್ನು ಕಾಣ್ಬೋದು, ಎಷ್ಟೋ ಪುರುಷರಲ್ಲಿ ನಾವು ಇದನ್ನು ಕಾಣ್ಬೋದು. ತನ್ನ ಗಂಡನನ್ನು ತಾತ್ಸಾರವಾಗಿ ನೋಡುವಂಥ ಮನೋಭಾವನೆ ಇದು ಎಷ್ಟೋ ಸ್ತ್ರೀಯರಲ್ಲಿದೆ. ಸ್ವಲ್ಪ ಹಣ ಕೈಗೆ ಬರುವುದಾದರೆ, ಸ್ವಲ್ಪ ನೋಡಲಿಕ್ಕೆ ಗಂಡನಿಗಿಂತ ಹೆಂಡತಿ ಚೆನ್ನಾಗಿದ್ದರೆ, ಸ್ವಲ್ಪ ಗಂಡನಿಗಿಂತ ಮೇಲೆ ಆಸ್ತಿಯಲ್ಲಿ ಅಂತಸ್ತಲ್ಲಿದ್ದರೆ ಗಂಡನನ್ನು ಉದಾಸೀನತೆಯಿಂದ ಕಾಣ್ತಾರೆ. ಇದನ್ನೇ ಉಬ್ಬಿನಿಂದ ದೊಬ್ಬು ಅಂತ ಕರೆಯಲ್ಪಡುವುದು. ಯಾವಾಗ ನಮ್ಮಲ್ಲಿ
ಹೆಚ್ಚಿನದಾದಂದು ಇನ್ನೊಬ್ಬರಿಗಿಂತ ಹೆಚ್ಚಿನದಾದಂಥ ವಿಷಯಗಳಿರುವಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ ಇನ್ನೊಬ್ಬರನ್ನ ಉದಾಸೀನತೆಯಿಂದ, ಎಕ್ಸಾಂಪಲ್ ಆಗಿ ಹೇಳುವುದಾದರೆ, ನೀವು ಇನ್ನೊಬ್ಬರಿಗಿನ್ನ ಚೆನ್ನಾಗಿ ಓದಿರ್ಬೋದು, ನಿಮಗೆ ದೇವ್ರ ವಾಕ್ಯ ಏನೋ ಚೆನ್ನಾಗಿ ಗೊತ್ತಿರ್ಬೋದು, ನೀವು ಸುಂದರವಾಗಿ ಹಾಡುವವರಾಗಿರ್ಬೋದು, ಆದರೆ ನಿಮ್ಮ ಹಾಗೆ ಇರುವಂಥ ಇನ್ನೊಬ್ಬರನ್ನ ನೋಡಿ ನೀವು ಯಾವತ್ತೂ ತಾತ್ಸಾರ ಮಾಡಬಾರ್ದು, ಉದಾಸೀನತೆಯನ್ನು ತೋರಿಸಬಾರ್ದು. ನೀವು ಕೆಲಸ ಮಾಡುವ ಸ್ಥಳಗಳಲ್ಲಾಗಿರ್ಬೋದು, ನಿಮ್ಮ ಕುಟುಂಬಗಳಲ್ಲಾಗಿರ್ಬೋದು, ಎಷ್ಟೋ ಯವನಸ್ಥರು ತಂದೆ ತಾಯಿಗಳನ್ನು ಸ್ವಲ್ಪ ಹೈಗ್ರೇಡ್ಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಬರ್ತಾ ಇದೆ ಅಂದರೆ ತಂದೆ ತಾಯಿಗಳನ್ನು ಅವಾಯ್ಡ್ ಮಾಡ್ತಾರೆ, ತಂದೆ ತಾಯಿಗಳನ್ನು ಉದಾಸೀನತೆಯಿಂದ ಕಾಣ್ತಾರೆ. ಎಷ್ಟೋ ಪುರುಷರು ತಮ್ಮ ಮನೆಯಲ್ಲಿರುವಂತಹ ಹೆಂಡತಿಯನ್ನು ಉದಾಸೀನತೆಯಿಂದ ಕಾಣ್ತಾರೆ. ನೀವು ಹಾಗೆ ಮಾಡಬಾರದು. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ಪ್ರತಿಯೊಬ್ಬರ ಮುಂದೆ ತಗ್ಗಿಸಿಕೊಳ್ಬೇಕು. ಒಬ್ಬರ ಮೇಲೆ ನಮಗೆ ತಪ್ಪು ಹೊರಿಸಲಿಕ್ಕೆ ಆಸ್ಪದ ಇದ್ರೂ ಸಹ ನಾವು ತಪ್ಪನ್ನು ಹೊರಿಸದೆ ಒಬ್ರಿಗೊಬ್ರು ಸಹಿಸಿಕೊಳ್ಬೇಕು. ಆದರೆ ಇಂತಹ ಗುಣ ಇಂದು ಯಾರಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ತಪ್ಪು ಮಾಡದೇ ಇದ್ರೂ ಸಹ ಇನ್ನೊಬ್ಬರ ಮೇಲೆ ಅವಮಾನದ ಮಾತುಗಳು, ಸುಳ್ಳಾದ ಮಾತುಗಳನ್ನು ಹೊರಿಸ್ತಾ ಇದ್ದಾರೆ. ವಿಪರ್ಯಾಸ ಏನೆಂದರೆ, ಯೇಸು ಸ್ವಾಮಿಯನ್ನು ನಂಬಿ ಕ್ರೈಸ್ತರೆನ್ನಿಸಿಕೊಂಡ ವಿಶ್ವಾಸಿಗಳು ಇದೇ ರೀತಿಯಾದ ಜೀವಿತವನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಅಬ್ರಹಾಮನ ದಾಸಿಯಾದಂತಹ ಆಗರಳು ಗರ್ಭವತಿ ಆದಳು ಅಂತ ಅವಳಿಗೆ ತಿಳಿಯಿತೋ, ತನ್ನ ಯಜಮಾನಿಯಾದಂತಹ ಸಾರಳನ್ನೇ ಉದಾಸೀನತೆ ಮಾಡ್ತಾಳೆ. ಇದರಿಂದ ಸಾರಳು ಆಗಾರಳನ್ನು ಬಾಧಿಸಲು ಆರಂಭಿಸ್ತಾಳೆ. ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳು ನಿಮಗೆ ಬಂದಿದೆ, ತಾನಾಗೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀವೇ ಆಗಿರ್ತೀರ. ಎಷ್ಟೋ ಸಮಯದಲ್ಲಿ ನೀವು ನಿಮ್ಮನ್ನ ಅಹಂಕಾರದಿಂದ ಇನ್ನೊಬ್ಬರನ್ನ ಉದಾಸೀನತೆಯಿಂದ ಕಾಣಿರ್ತೀರ. ಅದಕ್ಕೆ ಎಷ್ಟೋ ಸಮಯದಲ್ಲಿ ನೀವು ಕೆಳಗಿಳಿಸಲ್ಪಡ್ತೀರ, ನೀವು ಬಾಧಿಸಲ್ಪಡ್ತೀರ. ಯಾವಾಗ ಸಾರಳು ಆಗಾರಳನ್ನ ಬಾಧಿಸಲು ಆರಂಭಿಸ್ತಾಳೋ ಆಗ ಆಕೆ ಮನೆಯನ್ನ ಬಿಟ್ಟು ಓಡಬೇಕಾಯಿತು. ಅಬ್ರಹಾಮನ ಮನೆಯಲ್ಲಿ ಸಂತೋಷವಾಗಿರಬೇಕಾಗಿದ್ದ ಅವಳು ತನ್ನ ಗರ್ವದ ನಿಮಿತ್ತ ಮರುಭೂಮಿಯಲ್ಲಿ ನೀರಿಲ್ಲದೆ ಅಲೆಯಬೇಕಾಯಿತು. ನೋಡಿ, ಇಲ್ಲಿ ಅಬ್ರಹಾಮನ ಮನೆಯಲ್ಲಿ ಸಂತೋಷದಿಂದ ಇರಬೇಕಾಗಿತ್ತು, ಆದರೆ ಆಕೆಯ ಗರ್ವ, ಆಕೆಯ ತನ್ನ ಯಜಮಾನಿಯ ಸಂಗಡ ನಡೆದುಕೊಳ್ಳುತ್ತಿದ್ದಂಥ ರೀತಿಯಿಂದ ಆಕೆ ಆ ಮನೆಯನ್ನು ಬಿಟ್ಟು ಮರುಭೂಮಿಯಲ್ಲಿ ನೀರಿಲ್ಲದೆ ಅಲೆಯಬೇಕಾಯಿತು. ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದಗಳನ್ನು, ನಿಮ್ಮ ಜೀವಿತದಲ್ಲಿ ಎಷ್ಟೋ ಕೆಲಸಗಳನ್ನು, ಎಷ್ಟೋ ಕಾರ್ಯಗಳನ್ನು ನೀವು ಕಳೆದುಕೊಳ್ಳಿಕ್ಕೆ ಕಾರಣವೇನೆಂದರೆ ನಿಮ್ಮ ಗರ್ವವಾಗಿದೆ, ನಿಮ್ಮ ಅಹಂಕಾರಗಳಾಗಿದೆ. ಎಷ್ಟೋ ಸಮಯದಲ್ಲಿ ಗೌರವದಿಂದ ಮರ್ಯಾದೆಯಿಂದ ನಡೆದುಕೊಳ್ಳಬೇಕಾದಂಥ ಸಮಯಗಳಲ್ಲಿ ಅಹಂಕಾರದಿಂದ ವರ್ತಿಸಿ ನಿಮ್ಮ ಆಶೀರ್ವಾದಗಳನ್ನು ನೀವೇ ಕಳೆದುಕೊಂಡು ಆಗಾರಳ ಹಾಗೆ ನೀರಿಲ್ಲದ ಮರುಭೂಮಿಯಲ್ಲಿ ಎಷ್ಟೋ ಜನ ಇಂದು ತಿರುಗಾಡ್ತಾ ಇರಬಹುದು. ಪ್ರೀತಿಯ ಸಹೋದರ ಸಹೋದರಿಯೇ, ಇಂದು ನಿಮ್ಮ ಜೀವಿತದಲ್ಲಿ ನೀವು ಅಹಂಕಾರದಿಂದ ನನಗೆ ಯಾರೂ ಬೇಡ, ನನಗೆ ನನ್ನ ಕೆಲಸನೇ ಮುಖ್ಯ, ನನಗೆ ಯಾರೂ ಬೇಡ, ನನಗೆ ಮಕ್ಕಳು ಬೇಡ, ನನಗೆ ಹೆಂಡತಿ ಬೇಡ, ನನಗೆ ಯಾರೂ ಬೇಡ, ನನಗೆ ಕೆಲಸನೇ ಮುಖ್ಯ, ನನ್ನ ಕೆಲಸವೇ ನನಗೆಲ್ಲವೂ ಕೊಡ್ತಾ ಇದೆ ಎಂದು ಅಹಂಕಾರದಿಂದ ನೀವು ಇರುವುದಾದರೆ, ಅಹಂಕಾರದಿಂದ ಕುಟುಂಬವನ್ನು ತಾತ್ಸಾರ ಮಾಡುತ್ತಿರುವುದಾದರೆ, ದಯಮಾಡಿ ಯೋಚನೆ ಮಾಡಿ. ನೀವು ಕುಟುಂಬದ ಸಂತೋಷವನ್ನು ಕಳೆದುಕೊಂಡು ಒಬ್ಬೊಂಟಿಗರ ಹಾಗೆ, ಹಾಗಾರಳು ಹೇಗೆ ಮರುಭೂಮಿಯಲ್ಲಿ, ನೀರಿಲ್ಲದ ಮರುಭೂಮಿಯಲ್ಲಿ ಒಬ್ಬೊಂಟಿಗಳ ಹಾಗೆ ಹೋಗಿ ಕಣ್ಣೀರಿಡಬೇಕಾಯಿತೋ ಅದೇ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲೂ ಉಂಟಾಗ್ತದೆ. ಎಷ್ಟೋ ಸ್ತ್ರೀಯರು ಹಾಗೆ ಮಾಡ್ತಾರೆ. ತಮ್ಮ ಕುಟುಂಬದಲ್ಲಿ ತಮಗಿರುವ ಆ ಪೊಸಿಷನನ್ನು, ತನಗಿರುವ ಆ ಕೆಲಸಕ್ಕೋಸ್ಕರ ಕುಟುಂಬವನ್ನು ತಾತ್ಸಾರ ಮಾಡ್ತಾರೆ. ತಮಗಿರುವ ಅಹಂಕಾರಗಳಿಂದ ಕುಟುಂಬವನ್ನು ದೂರ ಮಾಡಿಕೊಳ್ತಾರೆ. ದಯಮಾಡಿ ಇಂಥ ಕಾರ್ಯಗಳನ್ನು ನೀವು ಮಾಡಿಕೊಳ್ಳಬೇಡಿ. ಹಾಗಾರಳ ಮಗನೂ ಸಹ ಏನು ಮಾಡ್ತಾ ಇರ್ತಾನೆ ಅಂದರೆ ನಗ್ತಾ ಇರ್ತಾನೆ. ಈ ನಗುವುದನ್ನು ಸಾರಳು ಕಂಡು ಈ ದಾಸಿ ಅವಳ ಮಗನನ್ನು ಹೊರಗೆ ಹಾಕು ಎಂದು ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಕಾಣ್ತೇವೆ. ಇವೆಲ್ಲ ಏನಂದರೆ ಗರ್ವದ ಫಲಗಳಾಗಿರ್ತದೆ. ದೇವರು ಆಶೀರ್ವಾದ ಮಾರ್ಗಗಳನ್ನು ತೋರಿಸುವಾಗ, ಆಶೀರ್ವಾದಗಳನ್ನು ಕೊಡುವಾಗ ನಾವು ನಮ್ಮ ಹಳೆಯ ಸ್ಥಿತಿಗಳನ್ನು ಮರೆತು ಬಿಡಬಾರದು. ದೇವರ ಕೃಪೆಯು ನಮ್ಮನ್ನು ಆವರಿಸಿಕೊಂಡಿರುವ ಕಾರಣಕ್ಕೆ ದೇವರು ನಮ್ಮನ್ನು ಮೇಲೆತ್ತುತ್ತಾ ಇರುವುದು, ಅದರಿಂದಲೇ ನಾವು ಮುಂದೆ ಹೊರಿತಾ ಇರೋದು, ಅದರಿಂದಲೇ ನಾವು ಆಶೀರ್ವಾದವನ್ನು ಹೊಂದಿಕೊಳ್ತಾ ಇರುವುದು. ಆ ಸಮಯಗಳಲ್ಲಿ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳದೆ, ದೇವರ ಮುಂದೆ ನಮ್ಮ ತಾಳ್ಮೆಯಿಂದ ನಾವು ನಡೆದುಕೊಳ್ಳದೆ ಅಹಂಕಾರದಿಂದ ನಡೆದುಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ದೇವರು ಕೊಡುವ ಆ ಆಶೀರ್ವಾದದ ಆಶೀರ್ವಾದವನ್ನು ನಾವು ಕಳೆದುಕೊಂಡು ಬಿಡ್ತೇವೆ. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಬೇಕು. ಆತನ ಕೃಪೆಯ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ತಾಳ್ಮೆಯಿಂದ ನಡೆದುಕೊಳ್ಳುವವರಾಗಿರಬೇಕು. ಅನೇಕರ ಜೀವಿತದಲ್ಲಿ ಹೇಗೆ ಅಂದರೆ
ದೇವರು ಆಶೀರ್ವಾದಗಳನ್ನು ಕೊಡುವಾಗ ಅವರ ಹಳೆಯ ಪರಿಸ್ಥಿತಿಗಳನ್ನು ಮರೆತು ಬಹಳ ಅಹಂಕಾರದಿಂದ ವರ್ತಿಸಲು ಪ್ರಾರಂಭಿಸ್ತಾರೆ. ಬಹಳ ಗರ್ವದಿಂದ ನಾನೇ ಏನೋ ದೊಡ್ಡ ಸಾಧನೆನ ಮಾಡಿದ್ದೇನೆ, ನಾನೇ ಏನೋ ಜೀವನದಲ್ಲಿ ಬೇರೆಯವರಿಗಿಂತ ಎತ್ತರವಾಗಿದ್ದೇನೆ ಎಂಬ ಅಹಂಕಾರ, ನಾನು ಎಂಬ ಒಂದು ಗರ್ವವು ಅವರ ಜೀವಿತದಲ್ಲಿ ಉಂಟಾಗ್ತದೆ. ದೇವರಿಗೆ ಇಷ್ಟವಿಲ್ಲದ ಗುಣ ಏನಂದರೆ ನಾನು ಎಂಬುದು, ಪ್ರೈಡ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೇವೆ. ಈ ಪ್ರೈಡ್ ಎಂಬುದು ಒಬ್ಬ ದೇವದೂತನಲ್ಲಿಯೂ ಕೂಡ ಬಂತು. ಆದ ಕಾರಣವೇ ಅವನು ಸೈತಾನನಾಗಿ ಮಾರ್ಪಟ್ಟನು. ಲೂಸಿಫೇರನೆಂಬ ಒಬ್ಬ ದೇವದೂತನು ಏನು ಮಾಡ್ತಾನೆ ಅಂದರೆ, ನಾನು ಎಂಬ ಒಂದು ಪ್ರೈಡ್ ಅವನ ಜೀವಿತದಲ್ಲಿ ಬರ್ತದೆ. ನಾನು ಯಾಕೆ ದೇವರಂತೆ ಆಗಬಾರ್ದು ಅಂತ ಅವನ ಜೀವಿತದಲ್ಲಿ ಬಂದಾಗ ಅವನು ಆಕಾಶದಿಂದ ದೊಬ್ಬಲ್ಪಟ್ಟನು. ಇವತ್ತು ನೀವಿರುವ ಸ್ಥಾನದಿಂದ ನಿಮ್ಮ ಕುಟುಂಬವು, ನೀವು ನಿಮ್ಮ ಜೀವಿತದಲ್ಲಿರುವ ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು, ದೇವರ ಕೃಪೆಯನ್ನು, ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳಬಾರ್ದೆಂದರೆ ದೇವರ ಕೃಪೆಯ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು. ಇವತ್ತು ನಾವು ಎಷ್ಟೋ ಕಡೆ ನೋಡ್ತೇವೆ, ದೇವರು ಎಷ್ಟೋ ತಪ್ಪು ಮಾಡಿದರೂ ಪರವಾಗಿಲ್ಲ, ನಮ್ಮನ್ನ ಕ್ಷಮಿಸ್ತಾರೆ, ಯಾಕೆಂದರೆ ಇದು ಕೃಪೆಯ ಕಾಲ. ನಾವು ಎಷ್ಟು ಬೇಕಾದರೂ ತಪ್ಪು ಮಾಡ್ಬೋದು. ತಪ್ಪು ಮಾಡ್ತಾ ಇದ್ದೇವೆ ಅಂತ ತಿಳಿದು ಕೂಡ ಎಷ್ಟೋ ಯವನಸ್ಥರು, ಎಷ್ಟೋ ಸಹೋದರ ಸಹೋದರಿಯರು ಇಂದು ಪಾಪದ ಜೀವಿತದಲ್ಲಿದ್ದಾರೆ. ಇದನ್ನು ಏನಂತ ಕರೀತಾರೆ ಅಂದರೆ ಅಹಂಕಾರ, ಗರ್ವ. ಇದನ್ನು ನಾನು ಎಂದು ಕರೀತಾರೆ. ತಪ್ಪು ಮಾಡಿದರೆ ಆಯಿತು, ಹೋಗಿ ದೇವರ ಮುಂದೆ ಕ್ಷಮೆ ಕೇಳೋಣ. ಇದು ಕೃಪೆಯ ಕಾಲ, ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಎಷ್ಟೋ ಸಭೆಗಳಲ್ಲಿ ಇದೇ ರೀತಿಯಾದ ಪ್ರಸಂಗಗಳನ್ನು ಮಾಡ್ತಾರೆ. ಎಷ್ಟೋ ಕಡೆ ಯವನಸ್ಥರನ್ನ ಇದೇ ರೀತಿಯಾಗಿ ಮಾರ್ಗವನ್ನು ತಪ್ಪಿಸ್ತಾರೆ. ಆದರೆ ಸತ್ಯವೇದ ಹೀಗೆ ಹೇಳ್ತದೆ, ಅಪೋಸ್ತಲನಾದಂಥ ಪೌಲನು ರೋಮಾಪುರದವರಿಗೆ ಬರೆಯುವಾಗ ಹೀಗೆ ಬರೆಯಲ್ಪಟ್ಟಿದ್ದಾನೆ. ನಾವು ವಚನವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹಾಗಾದರೇನು ನಾವು ಧರ್ಮಶಾಸ್ತ್ರಾಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪ ಮಾಡಬಹುದೋ? ಎಂದಿಗೂ ಮಾಡಬಾರದು. ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಯಾರ್ಯಾರು ಇವತ್ತು ತಪ್ಪಾದ ಬೋಧನೆಯಲ್ಲಿ, ತಪ್ಪಾದ ಒಂದು ಮೆಸೇಜ್ಗಳನ್ನು ಕೇಳಿಸಿಕೊಂಡು ಪದೇ ಪದೇ ಪಾಪವನ್ನು ಮಾಡ್ತಾ ಇದ್ದೀರೋ ಅವರಿಗೆ ವಾಕ್ಯ ಹೇಳ್ತಾ ಇದೆ, ಹಾಗಾದರೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಅಂತ ಹೇಳಿ ಕೃಪೆಗೆ ಅಧೀನರಾಗಿದ್ದೇವೆಂದು ಪಾಪ ಮಾಡಬಹುದೋ? ಖಂಡಿತವಾಗಿಯೂ ಪಾಪವನ್ನು ಮಾಡಬಾರದು. ಅದೇ 6ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು, ಎಂದಿಗೂ ಇರಬಾರದೆಂದು ವಾಕ್ಯ ಹೇಳ್ತಾ ಇದೆ. ಇವತ್ತು ಎಚ್ಚರಿಸಿ ನಿಮ್ಮನ್ನ ವಾಕ್ಯ ಹೇಳುವಾಗ ಮತ್ತೆ ನೀವು ಅದೇ ಜೀವಿತವನ್ನು ನಡೆಸುವುದಾದರೆ ನಿಮ್ಮ ಜೀವಿತದಲ್ಲಿರುವ ಆ ಗರ್ವದಿಂದ ನೀವು ಕೆಳಗೆ ದೊಬ್ಬಲ್ಪಡ್ತೀರಾ. ನಿಮ್ಮ ಜೀವಿತದಲ್ಲಿರುವ ಈ ಗರ್ವವನ್ನು, ಈ ಅಹಂಕಾರವನ್ನು, ಈ ಹೆಮ್ಮೆಯನ್ನು ದಯಮಾಡಿ ನಿಮ್ಮ ಜೀವಿತದಿಂದ ತೆಗೆದು ಹಾಕಿರಿ. ಅನೇಕ ಸಲ ಏನಾಗ್ತದೆ ಅಂದರೆ, ಕೆಲವರು ವಾಕ್ಯಗಳನ್ನ ಹೇಳಿ ಎಷ್ಟೋ ಯವನಸ್ಥರನ್ನ ದಾರಿ ತಪ್ಪಿಸ್ತಾರೆ. ದಯಮಾಡಿ, ದೇವರು ನಿಮ್ಮ ಕೈಯಲ್ಲಿ ಸುಂದರವಾದ ಪುಸ್ತಕವನ್ನು ಕೊಟ್ಟಿದ್ದಾರೆ, ಹಾಗೆ ನಿಮಗೆ ದೇವರು ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಕೊಟ್ಟಿದ್ದಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ಕಾರ್ಯಗಳನ್ನು ಮಾಡಬೇಕು, ಈ ಕಾರ್ಯಗಳನ್ನು ಮಾಡಬಾರ್ದು. ಇಲ್ಲಿ ಯಾವುದೇ ವಿಧವಾದಂತಹ ಫಿಗರೇಟಿವ್ ಲ್ಯಾಂಗ್ವೇಜ್ ಆಗಲಿ ಅಥವಾ ಇಂಡೈರೆಕ್ಟೆಡ್ ಕೋಟೆಡ್ ಆಗಲಿ ಯಾವುದೂ ಇಲ್ಲ. ಎಲ್ಲ ಡೈರೆಕ್ಟಾಗೇ ಬರೆಯಲ್ಪಟ್ಟಿದೆ, ನಮಗೆ ಅರ್ಥ ಆಗುವ ಭಾಷೆಯಲ್ಲೇ ಬರೆಯಲ್ಪಟ್ಟಿದೆ. ಕೃಪೆಗೆ ಅಧೀನರಾಗಿದ್ದೇವೆಂದು ಪಾಪ ಮಾಡಲೇಬಾರದು, ಪಾಪದಲ್ಲಿ ಎಂದಿಗೂ ಇರಬಾರದೆಂದು ವಾಕ್ಯ ಬರೆಯಲ್ಪಟ್ಟಿದೆ. ಪ್ರೀತಿಯ ಸಹೋದರ ಸಹೋದರಿ, ವಾಕ್ಯ ತಿಳಿದೂ ಸಹ ಎಷ್ಟೋ ಸಮಯದಲ್ಲಿ ನಿನ್ನ ಅಹಂಕಾರದಿಂದ, ನಿನ್ನ ಗರ್ವದಿಂದ, ನಾನು ಎಂಬ ಒಂದು ಪ್ರೈಡ್ ಎಂಬ ನಿನ್ನ ಜೀವಿತದಲ್ಲಿ ಇಟ್ಟುಕೊಂಡು ನೀನು ಜೀವಿಸ್ತಾ ಇರೋದಾದರೆ ದಯಮಾಡಿ ಈಗಲೇ ನಿನ್ನ ಜೀವಿತದಲ್ಲಿರುವ ಅಹಂಕಾರಗಳನ್ನು ಬಿಟ್ಟು ದೇವರ ಮುಂದೆ ನಿನ್ನನ್ನು ನೀನು ಒಪ್ಪಿಸಿಕೊಡುವುದಾದರೆ, ದೇವರ ಮುಂದೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವುದಾದರೆ, ದೇವರು ನಿನಗೆ ಆಶೀರ್ವಾದದ ಮಾರ್ಗವನ್ನು ತೋರಿಸ್ತಾರೆ. ತಾನು ಮಾಡಿದ ವಾಗ್ದಾನಗಳನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ. ಇಲ್ಲವಾದರೆ ನೆಬೂಕದ್ನೆಚ್ಚರನು ತಳ್ಳಲ್ಪಡ್ತಾನೆ. ಯೆಜಬೇಲಳೆಂಬ ಒಬ್ಬ ದುಷ್ಟ ಹೆಂಗಸು ತನ್ನ ಅಹಂಕಾರದಿಂದ, ತನ್ನ ಗರ್ವದಿಂದ ತನ್ನ ಜೀವಿತದಲ್ಲಿ ಎಷ್ಟೋ ಪಾಪ ಕೃತ್ಯಗಳನ್ನು ಮಾಡಿ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ ಆಕೆ ಕೊನೆಯಲ್ಲಿ ನಾಶವಾಗಿ ಹೋಗ್ತಾಳೆ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ನೀವು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ಅಹಂಕಾರದಲ್ಲಿ ಜೀವಿಸ್ತಾ ಇರುವುದಾದರೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು ಅಹಂಕಾರಿಗಳನ್ನು ಯಾರು ಎದುರಿಸ್ತಾರೆ ಅಂದರೆ ದೇವರು ಎದುರಿಸ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ಅಹಂಕಾರದಲ್ಲಿ ಇರುವುದಾದರೆ ತಗ್ಗಿಸಿಕೊಳ್ಳದೆ, ಮನುಷ್ಯರ ಸಂಗಡವು ನಿಮಗೆ ಒಳ್ಳೆ ಅಧಿಕಾರ ಇರ್ಬೋದು, ನಿಮಗೆ ಒಳ್ಳೆ ಸ್ಥಾನ ಇರ್ಬೋದು, ಹಾಗಂತ
ಬಡವರನ್ನು ನೋಡಿ ಅನೇಕ ಜನರು ಹೀಯಾಳಿಸ್ತಾರೆ, ಅನೇಕ ಜನರು ಕೆಟ್ಟದ್ದಾಗಿ ನಡೆಸಿಕೊಳ್ತಾರೆ. ಇಂತಹ ಕಾರ್ಯಗಳನ್ನು ನೀವು ಮಾಡುತ್ತಾ ಇರುವುದಾದರೆ ದಯಮಾಡಿ ನಿಲ್ಲಿಸಿ. ಯಾಕೆಂದರೆ ವಾಕ್ಯ ಹೇಳ್ತದೆ, ನಾವು ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ತಗ್ಗಿಸಿಕೊಳ್ಳುವಾಗಲೇ ನಮ್ಮನ್ನು ದೇವರು ಎತ್ತಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡ್ತದೆ ಎಂದ ವಾಕ್ಯ ಹೇಳ್ತದೆ. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರನ್ನ ಕಾಣ್ತೇವೆ. ರೂತಳು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡ ಕಾರಣವೇ ಆಕೆಯ ಜೀವಿತದಲ್ಲಿರುವ ಕಣ್ಣೀರುಗಳನ್ನು ಹೋಗಿ, ಆಕೆಯ ಜೀವಿತದಲ್ಲಿರುವಂತಹ ಪ್ರಯಾಸಗಳು ಹೋಗಿ ಆಶೀರ್ವಾದ ಉಂಟಾಯಿತು. ಹಾಗೆ ಎಸ್ತರಳು ಸಹ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡ ಕಾರಣವೇ ಆಕೆಯ ಜೀವಿತದಲ್ಲಿ ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾಗಲೂ ದೇವರು ಅವಳ ಸ್ಥಿತಿಗಳನ್ನು ಬದಲಾಯಿಸಿ ಆಕೆಯನ್ನು ಮಹಾರಾಣಿಯನ್ನಾಗಿ ಮಾಡ್ತಾರೆ. 127 ಸಂಸ್ಥಾನದ ಮಹಾರಾಣಿಯಾಗಿ ಎಸ್ತರಳು ಮಾರ್ಪಡ್ತಾರೆ. ಪ್ರೀತಿಯ ಸಹೋದರಿಯೇ, ಪ್ರೀತಿಯ ಸಹೋದರನೇ, ನಿಮ್ಮಲ್ಲಿ ಯಾವ ವಿಷಯವಾಗಿ ಅಹಂಕಾರಗಳಿದೆ, ಯಾವ ವಿಷಯವಾಗಿ ನೀವು ತಗ್ಗಿಸಲ್ಪಡ್ತಾ ಇಲ್ಲ, ನಿಮ್ಮ ಅಧಿಕಾರಿಗಳ ಮುಂದೆ ನೀವು ಹೇಗೆ ವರ್ತಿಸ್ತಾ ಇದ್ದೀರಾ, ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಹೇಗೆ ವರ್ತಿಸ್ತಾ ಇದ್ದೀರಾ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹೆಂಡತಿಯೊಟ್ಟಿಗೆ, ನಿಮ್ಮ ಗಂಡನೊಟ್ಟಿಗೆ, ನಿಮ್ಮ ಮಕ್ಕಳೊಟ್ಟಿಗೆ, ನಿಮ್ಮ ಸಭೆಯಲ್ಲಿ, ನಿಮ್ಮ ಸಭಾ ಕಾರ್ಯಗಳನ್ನು ಮಾಡುವಾಗ ಅಥವಾ ಸೇವೆಗಳನ್ನು ಮಾಡುವಾಗ ಹೇಗೆ ನೀವು ವರ್ತಿಸ್ತಾ ಇದ್ದೀರಾ, ಬಹಳ ಇಂಪಾರ್ಟೆಂಟ್ ಆಗ್ತದೆ. ರಕ್ಷಣೆ ಹೊಂದಿದ ದಿನಗಳಲ್ಲಿ ಕರ್ತನು ಕೆಲವರಿಗೆ ವಿಶೇಷವಾದಂಥ ಸ್ವಪ್ನದ ವರಗಳನ್ನು ಅಥವಾ ದರ್ಶನದ ವರಗಳನ್ನು ಅಥವಾ ಪ್ರವಾದನೆ ವರಗಳನ್ನು ದೇವರು ಕೊಡುವುದುಂಟು. ವರಗಳನ್ನು ಹೊಂದಿದ ಕ್ಷಣ ಅವರಿಗೆ ಏನು ಬರ್ತದೆ? ಅಹಂಕಾರ ಬರ್ತದೆ, ಹೆಮ್ಮೆ ಬರ್ತದೆ, ಹೆಮ್ಮೆ ಬಂದು ಬಿಡುತ್ತದೆ. ಇದರಿಂದಾಗಿ ಎಲ್ಲರ ಮೇಲೆ ಹಕ್ಕು ಚಲಾಯಿಸಲು ಪ್ರಾರಂಭ ಮಾಡ್ತಾರೆ. ನನಗೆ ಮಾತ್ರ ವರ ಇರೋದು, ನಾನು ಪ್ರಾರ್ಥಿಸಿದರೆ ದೆವ್ವಗಳು ಹೋಗ್ತದೆ, ನಾನೇ ಪ್ರಾರ್ಥಿಸಬೇಕು, ದೇವರು ನನ್ನ ಪ್ರಾರ್ಥನೆಯನ್ನು ಮಾತ್ರ ಕೇಳೋದು, ನಾನೇ ಸಭೆಯಲ್ಲಿ ಮುಂದಾಳತ್ವವನ್ನು ವಹಿಸಿಕೊಳ್ಬೇಕಂತ ಏನು ಮಾಡ್ತಾರೆ? ಅಧಿಕಾರವನ್ನು ಚಲಾಯಿಸ್ತಾರೆ. ತ್ಯಾಗದಿಂದ ಸೇವೆಯಲ್ಲಿ ತೊಡಗಿರುವ ದೊಡ್ಡ ಭಕ್ತರನ್ನು ಸಹ ನಿರ್ಲಕ್ಷ್ಯಗೊಳಿಸಿ ಅಲ್ಪವಾಗಿ ಮಾತನಾಡ್ತಾರೆ. ನೀವು ಕಾಣಬಹುದು, ಎಷ್ಟೋ ತ್ಯಾಗಗಳಿಂದ ಕೆಲವರು ಸೇವೆಗಳನ್ನು ಮಾಡಿರ್ತಾರೆ. ಅಂಥವರನ್ನು ಏನು ಮಾಡ್ತಾರೆ? ಈ ಸೇವಕರ ನನಗಿಂತ ಏನೋ ದೊಡ್ಡ ಸೇವೆ ಮಾಡಿಲ್ಲ. ಇವತ್ತು ನಮ್ಮ ಸೇವಕರ ಮಧ್ಯದಲ್ಲಿ ಇರುವಂಥ ವಿಷಯ ಏನಂದರೆ ಇದೇ ಆಗಿದೆ. ತುಂಬ ವರ್ಷಗಳಿಂದ ಕಷ್ಟಪಟ್ಟು ಪ್ರಯಾಸಪಟ್ಟು ಸೇವೆ ಮಾಡಿರುವ ಸೇವಕರನ್ನು ಈಗ ಒಂದು ಅನುಭವವಿಲ್ಲದೆ, ಯಾವುದೇ ವಿಧವಾದಂತಹ ಸೇವಾ ಎಕ್ಸ್ಪೀರಿಯನ್ಸ್ಗಳಿಲ್ಲದೆ, ಸೇವೆಯ ಮನೋಭಾವನೆಗಳಿಲ್ಲದೆ, ಹಣಕ್ಕಾಗಿ ಎಷ್ಟೋ ಯವನಸ್ಥರೆಂದು ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಅವರೇ ಪಾಸ್ಟರ್ಗಳಂತ ಕರೆಸಿಕೊಳ್ತಾರೆ. ಅಂತಹ ಸೇವಕರೆನ್ನಿಸಿಕೊಂಡವರು ಎಷ್ಟೋ ವರ್ಷಗಳಿಂದ ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಅವಮಾನದಲ್ಲಿ, ನಿಂದೆಯಲ್ಲಿ, ಕಷ್ಟದಲ್ಲಿ, ಆಹಾರವಿಲ್ಲದೆ ಕಷ್ಟಪಟ್ಟು ಸೇವೆ ಮಾಡಿದಂಥ ಸೇವಕರನ್ನು ಅಲ್ಪವಾಗಿ ಮಾತಾಡ್ತಾರೆ. ಯಾಕೆ ಹೇಳಿ? ಅವರ ಅಹಂಕಾರ ಬುದ್ಧಿಗಳು. ನಿನಗೆ ನಾಲೆಡ್ಜ್ ಇರಬಹುದು, ನಿನಗೆ ಸಾಕಷ್ಟು ವರಗಳಿರ್ಬೋದು, ಆದರೆ ದೇವ್ರ ವಾಕ್ಯ ಹೇಳ್ತದೆ, ಸ್ವಾಮಿ ಸ್ವಾಮಿ ಎಂದವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ನನ್ನ ತಂದೆಯ ಚಿತ್ತದಂತೆ ಯಾರು ನಡೆದುಕೊಳ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಸೇರಿಕೊಳ್ತಾರೆ, ಅವರೇ ದೇವರ ಶಿಷ್ಯರಾಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಎಷ್ಟೋ ಸೇವೆಗಳು ನಡೀತಾ ಇದೆ, ಆದರೆ ಆ ಸೇವೆಗಳಲ್ಲಿ ದೇವರೇ ಇಲ್ಲ, ಆ ಆರಾಧನೆಗಳಲ್ಲಿ ದೇವರಿಲ್ಲ. ಯಾಕೆ? ಅವರ ಅಹಂಕಾರ ಬುದ್ಧಿಗಳು, ಅವರ ಹೆಚ್ಚಾದ ಜ್ಞಾನಗಳು, ದೇವರನ್ನೇ ಮರೆತು ಸೇವೆಗಳು ನಡೀತಾ ಇದೆ ಇವತ್ತು ಎಷ್ಟೋ ಕಡೆಯಲ್ಲಿ. ಸತ್ಯವೇದದಲ್ಲಿರುವಂತಹ ವಾಕ್ಯಗಳಿಗೆ ಮಹತ್ವ ಕೊಡುವುದನ್ನು ಬಿಟ್ಟು ಬಿಡ್ತಾರೆ. ತಮಗೆ ದೊರೆಯುವಂತಹ ದರ್ಶನಗಳಿಗೆ, ಅನುಭವಗಳಿಗೆ ಮುಖ್ಯತ್ವವನ್ನು ನೀಡ್ತಾರೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಹೊಸದಾಗಿ ಬರ್ತಾ ಇರ್ತಾರೆ, ಇಲ್ಲ ಒಬ್ಬರು ಪ್ರಾರ್ಥನೆಯಲ್ಲಿ ಬೆಳೀತಾ ಇರ್ತಾರೆ, ಸಿಸ್ಟರ್ ನಿಮ್ಮ ಕುರಿತಾಗಿ ನನಗೊಂದು ದರ್ಶನ ಉಂಟಾಯಿತು, ನೀವು ತುಂಬ ಹೋರಾಟದಲ್ಲಿದ್ದೀರಾ, ನೀವು ತುಂಬ ಕಷ್ಟದಲ್ಲಿದ್ದೀರಾ. ಹೋರಾಟ ಇಲ್ಲದ ಮನುಷ್ಯ ಯಾರಿದ್ದಾರೆ? ಹೋರಾಟ ಇಲ್ಲದಂತಹ ಜೀವನ ಯಾವುದಿದೆ? ಕಷ್ಟವಿಲ್ಲದ ಜೀವಿತ ಯಾವುದಿದೆ? ಕಷ್ಟ ಎಲ್ಲರಿಗೂ ಇದೆ, ಹೋರಾಟ ಎಲ್ಲರಿಗೂ ಇದೆ. ಆದರೆ ಇವರು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದನ್ನು ಬಿಟ್ಟು ಎಲ್ಲಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂದರೆ, ದರ್ಶನಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ದೇವರು ದರ್ಶನ ಕೊಡ್ತಾರೆ. ಹಾಗೆ ನೀವು ಹೆಚ್ಚಾಗಿ ದರ್ಶನಗಳ ಮೇಲೆ ಅವಲಂಬಿಸುವಾಗ ಸೈತಾನನು ಅದನ್ನು ಉಪಯೋಗ ಮಾಡಿಕೊಳ್ತಾರೆ. ಇವತ್ತು ಎಷ್ಟೋ ಜೀವಿತಗಳು ನಾಶವಾಗಲಿಕ್ಕೆ ಕಾರಣ ಏನಂದರೆ, ಎಷ್ಟೋ ಜನರ ಆತ್ಮಿಕ ಜೀವಿತಗಳು ನಾಶವಾಗಲಿಕ್ಕೆ ಕಾರಣ ಏನಂದರೆ, ಅವರಿಗೆ ಬರುವಂಥ ದರ್ಶನಗಳು, ಅವರಿಗೆ ಬರುವಂಥ ಕನಸುಗಳು. ಎಷ್ಟೋ ಸಮಯದಲ್ಲಿ ನೆನೆಸಿಕೊಳ್ತೇವೆ, ಈ ಕನಸುಗಳು ದೇವರಿಂದ ಬರ್ತಾ ಇದೆ, ಈ ದರ್ಶನಗಳು ದೇವರಿಂದ ಬರ್ತಾ ಇದೆ. ಯಾಕೆ ನಿಮಗೆ ಆ ಥರ ಅನಿಸ್ತಾ ಇದೆ ಅಂದರೆ, ನೀವು ವಾಕ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ.
ವಾಕ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನಿಮಗೆ ಬೀಳುವ ದರ್ಶನಗಳ ಮೇಲೆ ನೀವು ಅವಲಂಬಿತರಾಗಬಾರ್ದು. ನಿಮಗೆ ಬೀಳುವಂತಹ ಒಂದು ಕನಸಿನ ಮೇಲೆ ಅವಲಂಬಿತವಾಗಬಾರ್ದು. ಅದನ್ನು ಅಹಂಕಾರವೆಂದು ಕರೀತಾರೆ, ಅದನ್ನು ನಾನು ಎಂಬುದನ್ನು ಕರೀತಾರೆ. ಕೆಲವರಿಗೆ ತುಂಬ ಓವರ್ ಕಾನ್ಫಿಡೆಂಟ್ ಇರುತ್ತೆ, ನನಗೆ ಬೀಳುವ ದರ್ಶನ ಎಂದಿಗೂ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ನಿಮ್ಮ ಜೀವನದಲ್ಲಿ ಸತ್ಯವೇದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡದೇ ಇರುವಾಗ ಬರುವಂಥ ಕಾರ್ಯಗಳಾಗಿದೆ. ದಯಮಾಡಿ ನಿಮ್ಮ ಜೀವಿತದಲ್ಲಿ ಸತ್ಯವೇದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡುವಾಗ ದೇವರು ಖಂಡಿತವಾಗಿಯೂ ಮಾತನಾಡ್ತಾರೆ. ಅನೇಕರು ಏನಂತ ಹೇಳ್ತಾರೆ ಅಂದರೆ, ದೇವ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ. ದೇವರ ವಾಯ್ಸ್ ನೀನು ಕೇಳಬೇಕಂದ್ರೆ ದೇವರ ಸತ್ಯವೇದವನ್ನು ನೀನು ಓದು. ದೇವರು ಪ್ರತಿಯೊಂದನ್ನು ಅದರಲ್ಲಿ ಬರೆದಿಟ್ಟಿದ್ದಾರೆ. ತಮಗೆ ಬೀಳುವಂಥ ದರ್ಶನಗಳ ಮೇಲೆ ಎಚ್ಚಳಪಟ್ಟು ಅಂತ್ಯದಲ್ಲಿ ಜಾರಿ ಬಿದ್ದು ಹೋಗ್ತಾರೆ. ಪೇತ್ರನ ಹೀಗೆ ಹೇಳ್ತಾನೆ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಎಂದು 1 ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ಮತ್ತು 6ನೇ ವಚನದಲ್ಲಿ ನಾವು ಕಾಣ್ತೇವೆ. ಆದುದರಿಂದ ಹೆಮ್ಮೆ ಹೆಚ್ಚಳವನ್ನು ತೊರೆದು ಬಿಟ್ಟು ಕರ್ತನಲ್ಲಿದ್ದಂತಹ ದೀನತೆಯನ್ನು ನಾವು ಧರಿಸಿಕೊಳ್ಳಬೇಕು. ಯೇಸು ಸ್ವಾಮಿಯು ತನ್ನ ಮಹಿಮೆಯ ಸಿಂಹಾಸನವನ್ನು ಬಿಟ್ಟು ನಮಗೋಸ್ಕರ ತಗ್ಗಿಸಿಕೊಂಡು ದೀನನಾಗಿ ಆ ಮಹಿಮೆಯ ವಸ್ತ್ರವನ್ನು ತೆಗೆದಿಟ್ಟು ಸೇವೆ ಮಾಡಿದನು. ಇವತ್ತು ನಾವು ಸೇವೆ ಮಾಡ್ತೇವೆ. ಹೇಗೆ ಸೇವೆ ಮಾಡ್ತೇವೆ? ಎಷ್ಟೋ ಜನರಿಗೆ AC ರೂಮ್ಗಳೇ ಬೇಕು, ಎಷ್ಟೋ ಜನರಿಗೆ ಕಾರ್ಗಳೇ ಬೇಕು. ಆದರೆ ಯೇಸು ಸ್ವಾಮಿಯನ್ನು ನೋಡಿರಿ, ಆತನು ನಡೆದುಕೊಂಡು ಹಳ್ಳಿಗಳಿಗೆ ಹೋಗಿ ಅನೇಕ ರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ದನು, ಅನೇಕರನ್ನ ರಕ್ಷಣೆಯ ಮಾರ್ಗಕ್ಕೆ ಕರೆದು ತರ್ತಾ ಇದ್ರು. ಆದರೆ ನಾವಿವತ್ತು ಯಾವ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೇವೆ? ಅಹಂಕಾರ ಮನೋಭಾವನೆಯಿಂದ, ಗರ್ವದಿಂದಲ್ಲ, ಅಥವಾ ನಾನು ಎಂಬ ಮನೋಭಾವದಿಂದನ? ನನಗೆ ದೇವರು ಒಳ್ಳೆಯ ವಾಕ್ಯದ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ, ನನಗೆ ಬಿಟ್ಟರೆ ಬೇರೆ ಯಾರಿಗೂ ವಾಕ್ಯ ಜ್ಞಾನ ಇಲ್ಲ ಅಂತ ಅನೇಕರು ಇಂದು ಗರ್ವ ಪಡ್ತಾ ಇರ್ತಾರೆ. ಇಂದು ಅನೇಕ ಜನರು ನನ್ನ ಹಾಗೆ ಆರಾಧಿಸುವವರು ಯಾರೂ ಇಲ್ಲ, ನನ್ನ ಹಾಗೆ ಆಡುವವರು ಯಾರೂ ಇಲ್ಲ. ಈ ಎಲ್ಲ ಗರ್ವವನ್ನು, ಎಚ್ಚಳವನ್ನು, ಎಚ್ಚಳಿಕೆಯನ್ನು, ಹೆಮ್ಮೆಯನ್ನು ತೆಗೆದಿಟ್ಟು ಯೇಸು ಕ್ರಿಸ್ತನಲ್ಲಿರುವ ದೀನತೆಯನ್ನು ನಾವು ಧರಿಸಿಕೊಳ್ಳಬೇಕು. ಯಾಕೆಂದರೆ ಪೇತ್ರ ಹೇಳ್ತಾನೆ, ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟವನ್ನು ಕಟ್ಟಿಕೊಂಡು ಒಬ್ಬರಿಗೊಬ್ಬರು ನಾವೇನು ಮಾಡಬೇಕು? ಸೇವೆ ಮಾಡುವವರಾಗಿ ನಡೆದುಕೊಳ್ಳಬೇಕು. ಯಾಕೆಂದರೆ ದೇವರು ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗಾದರೂ ದೇವರು ಕೃಪೆನ ಅನುಗ್ರಹಿಸ್ತಾರೆ. ನೀವು ದೀನತ್ವದಿಂದ ಸೇವೆ ಮಾಡ್ತಾ ಇರುವುದಾದರೆ, ನೀವು ದೀನತ್ವದಿಂದ ನಿಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವುದಾದರೆ, ದೀನತ್ವದಿಂದ ನಿಮ್ಮ ಜೀವಿತದಲ್ಲಿ ನೀವು ಕಾರ್ಯಗಳನ್ನು ಮಾಡ್ತಾ ಇರುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ದೇವರ ಕೃಪೆ ಮುಂದೆ ನೀವು ತಗ್ಗಿಸಿಕೊಳ್ಳುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ಸಮಯದಲ್ಲಿ ನಾವು ಕೇಳಿದ ವಾಕ್ಯದ ಪ್ರಕಾರ ದೇವರೇ, ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ಸಹೋದರ ಸಹೋದರಿನ ನಿನ್ನ ಕರಕೊಪ್ಪಿಸಿಕೊಡ್ತೇನೆ. ದೇವರೇ, ನಮ್ಮಲ್ಲಿರುವ ಎಲ್ಲ ಅಹಂಕಾರವನ್ನು, ಗರ್ವವನ್ನು, ನಾನು ಎಂಬುದನ್ನು ದೇವರೇ ಆಳ್ವಿಕೆ ಮಾಡುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ಹೌದು ತಂದೆಯಾದ ದೇವರೇ, ಈ ಸಮಯದಲ್ಲಿ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆದುಕೊಳ್ಳಿಕ್ಕೆ ನಮ್ಮ ಹೃದಯಗಳನ್ನು ನಿಮ್ಮ ಕರಕೊಪ್ಪಿಸಿಕೊಡ್ತೇವೆ. ನೀವು ಸಹಾಯ ಮಾಡಿ ನಮ್ಮ ಜೀವಿತವನ್ನು ಬದಲಾಯಿಸಿ ದೇವರೇ. ಎಲ್ಲ ಸಮಯದಲ್ಲೂ ನಿನಗೆ ವಿಧೇಯರಾಗಿ ನಿನ್ನ ಮುಂದೆ ತಗ್ಗಿಸಿಕೊಂಡು ನಿನ್ನ ಕೃಪೆಯ ಮುಂದೆ ನಡೆಯಲು ನಮಗೆ ಸಹಾಯ ಮಾಡು ದೇವರೇ. ನಾವು ಪಾಪ ಮಾಡದ ಹಾಗೆ ನಿಮ್ಮ ಮಾರ್ಗದಲ್ಲಿ ನಡೆಯಲಿಕ್ಕಾಗುವಂತೆ ದೀನತೆಯಿಂದ ದೇವರೇ ಕೆಲಸ ಕಾರ್ಯಗಳನ್ನು, ಕುಟುಂಬವನ್ನು, ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಒಬ್ಬೊಬ್ಬರಿಗೆ ಕೃಪೆನ, ದಯನ ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.